ನನ್ನ ಕೈಯಲ್ಲಿರೋದು ಪ್ಯಾರಾಸೆಟಮಾಲ್ ಸಿರಪ್. ಈ ಸಿರಪ್ ಮಕ್ಕಳಿಗೆ ಎಷ್ಟು ಕೊಡಬೇಕು, ಯಾವಾಗ ಕೊಡಬಾರ್ದು, ಇದನ್ನೆಲ್ಲ ಇವಾಗ ಹೇಳ್ತೇನೆ. ಪ್ಯಾರಾಸೆಟಮಾಲ್ ಸಿರಪ್ 2 ಡೋಸೇಜಲ್ಲಿ ಬರುತ್ತೆ. ಒಂದು 125 mg 5 ml ಅಲ್ಲಿ, ಇನ್ನೊಂದು 250 mg 5 ml ಅಲ್ಲಿ. ಇದು ನನ್ನ ಕೈಯಲ್ಲಿರೋದು 250 mg 5 ml ಅಲ್ಲಿ. ಈ ವಿಷಯ ನಿಮಗೆ ಗೊತ್ತಿಲ್ಲದಿದ್ದರೆ ಮಕ್ಕಳಿಗೆ ಲಿವರ್ ಡ್ಯಾಮೇಜ್ ಆಗುವ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನೀವು ಡಬಲ್ ಡೋಸ್ ಕೊಡ್ತೀರಾ. ಎಷ್ಟು ಪ್ಯಾರಾಸೆಟಮಾಲ್ ಕೊಡಬೇಕು? ಪ್ಯಾರಾಸೆಟಮಾಲ್ ಮಕ್ಕಳಲ್ಲಿ ಯಾವಾಗಲೂ ವೆಯ್ಟ್ ಬೇಸಿಸ್ ಮೇಲೆ ಕೊಡೋದು. ವೆಯ್ಟ್ ಬೇಸಿಸ್ ಅಂದರೆ 1 kg ಇಷ್ಟು ಅಂತ ಇರುತ್ತೆ. 1 kg 15 mg, 15 mg per kg ಅಂತ ಹೇಳೋದು. ಅಂದರೆ 10 kg ಮಗುವಿಗೆ 150 mg ಸಿಗಬೇಕು. ಈಗ 125 mg per 5 ml ಅಂದರೆ 5 ml ಅಲ್ಲಿ 125 mg ಇರುತ್ತೆ. ಹಾಗಾದರೆ 150 mg ಬೇಕಿದ್ದರೆ ನಮಗೆ 6 ml ಕೊಡಬೇಕು. ಅದೇ 250 mg 250 mg per 5 ml ಸಿರಪ್ ಅಂದರೆ 5 ml ಅಲ್ಲಿ 250 mg ಇರುತ್ತೆ. ಹಾಗಾದರೆ ನಿಮಗೆ 150 mg ಕೊಡಬೇಕಂದ್ರೆ 3 ml ಕೊಡಬೇಕಾಗುತ್ತೆ. ಈ ವಿಷಯವನ್ನು ನೀವು ತಿಳ್ಕೊಳ್ಬೇಕು. ಯಾಕೆಂದರೆ ಪ್ಯಾರಾಸೆಟಮಾಲ್ ಓವರ್ ಡೋಸೇಜ್ ಅಂದರೆ ಪ್ಯಾರಾಸೆಟಮಾಲ್ನ ಓವರ್ ಡೋಸ್ ಜಾಸ್ತಿ ಡೋಸ್ ಕೊಟ್ಟರೆ ಲಿವರ್ ಫೇಲ್ ಆಗುವ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಮಾಹಿತಿಯನ್ನು ಸೇವ್ ಮಾಡಿ.